ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ. ಹೊಡೆದು ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ. ಆದರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ. ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ಏನಾಯ್ತು, ಈ ಎಲ್ಲಾ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ನೋಡಿ, ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ. ಹೊಡೆದು ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ. ಆದ್ರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ ಅಂತ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನ ಮುಚ್ಚಿಟ್ಟಿದ್ಯಾಕೆ? ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ನನ್ನನ್ನ ತಡೆದ್ರು. ಅವರು ಯಾಕೆ ಹಾಗೆ ತಡೆದ್ರು ಅನ್ನೋದು ಆಗ ತಿಳಿಲಿಲ್ಲ. ತೀರ್ಪಿನ ಪ್ರತಿಯನ್ನ ಓದಿದ ಬಳಿಕ ಅರ್ಥ ಆಯ್ತು. ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಅರಿವಾಯಿತು. ಸೌಜನ್ಯ ಕೇಸ್ ಮರು ತನಿಖೆಯಿಂದ ಸತ್ಯ ಹೊರಬರಲಿದೆ. ಸೌಜನ್ಯ ತಾಯಿ ಮರು ತನಿಖೆ ಕೋರಿ ಮನವಿಯನ್ನ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ಯಾಕೆ ಗಾಡಿ ಇಂಜಿನ್ ನಂಬರ್ 11 ಎಲ್ಲ ತುಂಬಾ ಜನ ಕೇಳ್ತಿದ್ರು, ಯಾಕೆ ಅವ್ರ ಮೈ ಮೇಲೆ ಗಾಯ ಇಲ್ಲ ಅಂತ ಲಾಸ್ಟ್ ಸೆಂಟೆನ್ಸ್ ಜಜ್ಮೆಂಟ್ ಅಲ್ಲಿ ಬಂದಿದೆ. ಪಾಪ ಅವರು ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವರ ಡಿಫೆನ್ಸ್ ಲಾಯರ್ಸ್ ಕೇಳಿದ್ದಾರೆ, ಇಂಜಿನ್ ನಂಬರ್ 11 ಹೊಡೆದ್ರೆ ಆಗ್ತದ ಬಡಿದ್ರೆ ಆಗ್ತದ ಅಂತ ಕೇಳಿದ್ದಾರೆ. ಆಗಬಹುದು ಅಂತ ಹೇಳಿದ್ದಾನೆ. ಬಟ್ ಜಜ್ಮೆಂಟ್ ಕಾಪಿ ಬಂದಾಗ ಆ ಗಾಯನೇ ಇಲ್ಲ ಅಂತ ಮಾಸ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ ದೇ ಹ್ಯಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬಟ್ ಕೆಲವು ಅವ್ರು ಫೇಲ್ ಆಗಿದ್ದಾರೋ ಪಾಸ್ ಆಗಿದ್ದಾರೋ ಅದು ಲೆಫ್ಟ್ ಟು ದ ಪಬ್ಲಿಕ್ ಒಪಿನಿಯನ್. ಬಟ್ ಇದ್ದ ಗಾಯನ ನಾನು ಮೋರ್ ದೆನ್ 100 ಮರ್ಡರ್ ಕೇಸಲ್ಲಿ ನಾನು ಕನ್ವಿಕ್ಷನ್ ಇದ್ದ ಫಾರೆನ್ಸಿಕ್ ಎಕ್ಸ್ಪರ್ಟ್. ನಾನು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, 3,000 ಕ್ರಿಮಿನಲ್ ಕೇಸಲ್ಲಿ ಡಿಪೋಸ್ ಮಾಡಿದ್ದೇನೆ. ನನ್ನ ಎಕ್ಸ್ಪರ್ಟೈಸ್ ಯೂಸ್ ಮಾಡಿಲ್ಲ. ನಾನು ವಾಲಂಟರಿ ಮಾಡ್ಲಿಕ್ಕೆ ಜಡ್ಜ್ ವಾಲಂಟರಿ ಮಾಡ್ಲಿಕ್ಕೆ ಹೋದಾಗ ನೀವು ಮಾತಾಡಬೇಡ ಅಂತ ಹೇಳಿದ್ರು. ಸೊ ಐ ಥಾಟ್ ಇಟ್ ಇಸ್ ಅ ಸ್ಟ್ರಾಟಜಿ ಟು ಸೇವ್. ಯಾಕಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಇವನ್ ರೀ ಎಕ್ಸಾಮಿನೇಷನ್ ಮಾಡುವಾಗ ಇಟ್ ಕುಡ್ ಬಿ ಡಬಲ್ ಎಸ್ ಸಾಡ್. ಸೊ ಐ ಥಾಟ್ ಹಿ ಈಸ್ ರೈಟ್ ಅಂತ. ಬಟ್ ಈಗ ಜಜ್ಮೆಂಟ್ ಬಂದ ನಂತರ ಆ ಜಜ್ಮೆಂಟ್ ಕಾಪಿ ಇನ್ನು ಒಂದು 10 ಸರಿ ಓದಿದ ನಂತರ ನಂಗೆ ಅರ್ಥ ಆಯ್ತು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅಂತ. ಬಟ್ ನಾನು ಸೌಜನ್ಯ ಅವರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ರೀ ಅಪೀಲ್ ಒಂದು ಹೋಗಿ, ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ, ವಿಲ್ ಸಪೋರ್ಟ್ ಯು, ದೇವರು ಒಳ್ಳೇದು ಮಾಡಲಿ. ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ. ಹೊಡೆದು ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ. ಆದರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ. ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ಏನಾಯ್ತು, ಈ ಎಲ್ಲಾ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ನೋಡಿ, ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ. ಹೊಡೆದು ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ. ಆದ್ರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ ಅಂತ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನ ಮುಚ್ಚಿಟ್ಟಿದ್ಯಾಕೆ? ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ನನ್ನನ್ನ ತಡೆದ್ರು. ಅವರು ಯಾಕೆ ಹಾಗೆ ತಡೆದ್ರು ಅನ್ನೋದು ಆಗ ತಿಳಿಲಿಲ್ಲ. ತೀರ್ಪಿನ ಪ್ರತಿಯನ್ನ ಓದಿದ ಬಳಿಕ ಅರ್ಥ ಆಯ್ತು. ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಅರಿವಾಯಿತು. ಸೌಜನ್ಯ ಕೇಸ್ ಮರು ತನಿಖೆಯಿಂದ ಸತ್ಯ ಹೊರಬರಲಿದೆ. ಸೌಜನ್ಯ ತಾಯಿ ಮರು ತನಿಖೆ ಕೋರಿ ಮನವಿಯನ್ನ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ಯಾಕೆ ಗಾಡಿ ಇಂಜಿನ್ ನಂಬರ್ 11 ಎಲ್ಲ ತುಂಬಾ ಜನ ಕೇಳ್ತಿದ್ರು, ಯಾಕೆ ಅವ್ರ ಮೈ ಮೇಲೆ ಗಾಯ ಇಲ್ಲ ಅಂತ ಲಾಸ್ಟ್ ಸೆಂಟೆನ್ಸ್ ಜಜ್ಮೆಂಟ್ ಅಲ್ಲಿ ಬಂದಿದೆ. ಪಾಪ ಅವರು ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವರ ಡಿಫೆನ್ಸ್ ಲಾಯರ್ಸ್ ಕೇಳಿದ್ದಾರೆ, ಇಂಜಿನ್ ನಂಬರ್ 11 ಹೊಡೆದ್ರೆ ಆಗ್ತದ ಬಡಿದ್ರೆ ಆಗ್ತದ ಅಂತ ಕೇಳಿದ್ದಾರೆ. ಆಗಬಹುದು ಅಂತ ಹೇಳಿದ್ದಾನೆ. ಬಟ್ ಜಜ್ಮೆಂಟ್ ಕಾಪಿ ಬಂದಾಗ ಆ ಗಾಯನೇ ಇಲ್ಲ ಅಂತ ಮಾಸ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ ದೇ ಹ್ಯಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬಟ್ ಕೆಲವು ಅವ್ರು ಫೇಲ್ ಆಗಿದ್ದಾರೋ ಪಾಸ್ ಆಗಿದ್ದಾರೋ ಅದು ಲೆಫ್ಟ್ ಟು ದ ಪಬ್ಲಿಕ್ ಒಪಿನಿಯನ್. ಬಟ್ ಇದ್ದ ಗಾಯನ ನಾನು ಮೋರ್ ದೆನ್ 100 ಮರ್ಡರ್ ಕೇಸಲ್ಲಿ ನಾನು ಕನ್ವಿಕ್ಷನ್ ಇದ್ದ ಫಾರೆನ್ಸಿಕ್ ಎಕ್ಸ್ಪರ್ಟ್. ನಾನು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, 3,000 ಕ್ರಿಮಿನಲ್ ಕೇಸಲ್ಲಿ ಡಿಪೋಸ್ ಮಾಡಿದ್ದೇನೆ. ನನ್ನ ಎಕ್ಸ್ಪರ್ಟೈಸ್ ಯೂಸ್ ಮಾಡಿಲ್ಲ.
ನಾನು ವಾಲಂಟಿಯರ್ ಮಾಡ್ಲಿಕ್ಕೆ ಜಡ್ಜ್ ವಾಲಂಟಿಯರ್ ಮಾಡ್ಲಿಕ್ಕೆ ಹೋದಾಗ ನೀವು ಮಾತಾಡಬೇಡ ಅಂತ ಹೇಳಿದ್ರು. ಸೊ ಐ ಥಾಟ್ ಇಟ್ ಇಸ್ ಅ ಸ್ಟ್ರಾಟಜಿ ಟು ಸೇವ್. ಯಾಕಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಇವನ್ ರೀ ಎಕ್ಸಾಮಿನೇಷನ್ ಮಾಡುವಾಗ ಇಟ್ ಕುಡ್ ಬಿ ಡಬಲ್ ಎ ಸಾಡ್. ಸೊ ಐ ಥಾಟ್ ಹಿ ಈಸ್ ರೈಟ್ ಅಂತ. ಬಟ್ ಈಗ ಜಜ್ಮೆಂಟ್ ಬಂದ ನಂತರ ಆ ಜಜ್ಮೆಂಟ್ ಕಾಪಿ ಇನ್ನು ಒಂದು 10 ಸರಿ ಓದಿದ ನಂತರ ನಂಗೆ ಅರ್ಥ ಆಯ್ತು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅಂತ. ಬಟ್ ನಾನು ಸೌಜನ್ಯ ಅವರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ರೀ ಅಪೀಲ್ ಒಂದು ಹೋಗಿ, ನಾವು ಖಂಡಿತ ನಿಮ್ಮ ಒಟ್ಟಿಗಿದ್ದೇವೆ, ವಿಲ್ ಸಪೋರ್ಟ್ ಯು, ದೇವರು ಒಳ್ಳೇದು ಮಾಡಲಿ. ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ, ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ. ಆದರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ. ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ಏನಾಯ್ತು, ಈ ಎಲ್ಲಾ ವಿಚಾರಗಳು ಈಗ ಆಚೆ ಬರ್ತಾ ಇದೆ ನೋಡಿ. ವಿಚಾರಣೆಯ ಸಂದರ್ಭದಲ್ಲಿ ಡಿಫೆನ್ಸ್ ಗಾಯದ ಬಗ್ಗೆ ಹೇಳಿದ್ದೇನೆ, ಬಡಿದ್ರೆ ಗಾಯ ಆಗುತ್ತಾ ಅಂದಾಗ ಆಗಬಹುದು ಅಂದಿದ್ದೇನೆ, ಆದ್ರೆ ತೀರ್ಪಲ್ಲಿ ಗಾಯವೇ ಇಲ್ಲ ಅಂತ ಮಾಸ್ಕ್ ಮಾಡಲಾಗಿದೆ ಅಂತ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನ ಮುಚ್ಚಿಟ್ಟಿದ್ಯಾಕೆ? ಗಾಯದ ಬಗ್ಗೆ ಹೇಳೋದಕ್ಕೆ ಹೋದಾಗ ನನ್ನನ್ನ ತಡೆದ್ರು, ಅವರು ಯಾಕೆ ಹಾಗೆ ತಡೆದ್ರು ಅನ್ನೋದು ಆಗ ತಿಳಿಲಿಲ್ಲ. ತೀರ್ಪಿನ ಪ್ರತಿಯನ್ನ ಓದಿದ ಬಳಿಕ ಅರ್ಥ ಆಯ್ತು. ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಅರಿವಾಯಿತು. ಸೌಜನ್ಯ ಕೇಸ್ ಮರುತನಿಖೆಯಿಂದ ಸತ್ಯ ಹೊರಬರಲಿದೆ. ಸೌಜನ್ಯ ತಾಯಿ ಮರುತನಿಖೆ ಕೋರಿ ಮನವಿಯನ್ನ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ಯಾಕೆ ಗಾಡಿ ಇಂಜಿನ್ ನಂಬರ್ 11 ಎಲ್ಲ ತುಂಬಾ ಜನ ಕೇಳ್ತಿದ್ರು, ಯಾಕೆ ಅವ್ರ ಮೈ ಮೇಲೆ ಗಾಯ ಇಲ್ಲ ಅಂತ ಲಾಸ್ಟ್ ಸೆಂಟೆನ್ಸ್ ಜಜ್ಮೆಂಟ್ ಅಲ್ಲಿ ಬಂದಿದೆ. ಪಾಪ ಅವರು ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವರ ಡಿಫೆನ್ಸ್ ಲಾಯರ್ಸ್ ಕೇಳಿದ್ದಾರೆ, ಇಂಜಿನ್ ನಂಬರ್ 11 ಹೊಡೆದ್ರೆ ಆಗ್ತದ ಬಡಿದ್ರೆ ಆಗ್ತದ ಅಂತ ಕೇಳಿದ್ದಾರೆ. ಆಗಬಹುದು ಅಂತ ಹೇಳಿದ್ದೇನೆ. ಬಟ್ ಜಜ್ಮೆಂಟ್ ಕಾಪಿ ಬಂದಾಗ ಆ ಗಾಯನೇ ಇಲ್ಲ ಅಂತ ಮಾಸ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ ದೇ ಹ್ಯಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬಟ್ ಕೆಲವು ಅವ್ರು ಫೇಲ್ ಆಗಿದ್ದಾರೋ ಪಾಸ್ ಆಗಿದ್ದಾರೋ ಅದು ಲೆಫ್ಟ್ ಟು ದ ಪಬ್ಲಿಕ್ ಒಪಿನಿಯನ್. ಬಟ್ ಇದ್ದ ಗಾಯನ ನಾನು ಮೋರ್ ದೆನ್ 100 ಮರ್ಡರ್ ಕೇಸಲ್ಲಿ ನಾನು ಕನ್ವಿಕ್ಷನ್ ಇದ್ದ ಫೊರೆನ್ಸಿಕ್ ಎಕ್ಸ್ಪರ್ಟ್. ನಾನು 30,000 ಉಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, 3,000 ಕ್ರಿಮಿನಲ್ ಕೇಸಲ್ಲಿ ಡಿಪೋಸ್ ಮಾಡಿದ್ದೇನೆ. ನನ್ನ ಎಕ್ಸ್ಪರ್ಟೈಸ್ ಯೂಸ್ ಮಾಡಿಲ್ಲ. ನಾನು ವಾಲಂಟಿಯರ್ ಮಾಡ್ಲಿಕ್ಕೆ ವಾಲಂಟಿಯರ್ ಮಾಡ್ಲಿಕ್ಕೆ ಹೋದಾಗ ನೀವು ಮಾತಾಡಬೇಡ ಅಂತ ಹೇಳಿದ್ರು. ಸೊ ಐ ಥಾಟ್ ಇಟ್ ಇಸ್ ಅ ಸ್ಟ್ರಾಟಜಿ ಟು ಸೇವ್. ಯಾಕಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಇವನ್ ರೀ ಎಕ್ಸಾಮಿನೇಷನ್ ಮಾಡುವಾಗ ಇಟ್ ಕುಡ್ ಬಿ ಡಬಲ್ ಎ ಸಾಡ್. ಸೊ ಐ ಥಾಟ್ ಹಿ ಈಸ್ ರೈಟ್ ಅಂತ. ಬಟ್ ಈಗ ಜಜ್ಮೆಂಟ್ ಬಂದ ನಂತರ ಆ ಜಜ್ಮೆಂಟ್ ಕಾಪಿ ಇನ್ನು ಒಂದು 10 ಸರಿ ಓದಿದ ನಂತರ ನಂಗೆ ಅರ್ಥ ಆಯ್ತು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅಂತ. ಬಟ್ ನಾನು ಸೌಜನ್ಯ ಅವರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ರೀ ಅಪೀಲ್ ಒಂದು ಹೋಗಿ, ನಾವು ಖಂಡಿತ ನಿಮ್ಮ ಒಟ್ಟಿಗಿದ್ದೇವೆ,